ಇನ್ನು ರಾಜ್ಯದ ಹಿತದೃಷ್ಟಿಯಿಂದ ಜಾತಿ ಗಣತಿ ಜಾರಿಗೆ ಬರಬೇಕು. ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಅಂದ್ರೆ ಜಾತಿ ಗಣತಿ ಜಾರಿಗೆ ಬರಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ ಬೋಸರಾಜು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾತಿ ಗಣತಿ ವರದಿ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಬೇಕಿದೆ. ಸಿಎಂ ಕೂಡ ಅದನ್ನ ಪೂರ್ತಿಯಾಗಿ ನೋಡಿಲ್ಲ ಅಂತ ಹೇಳಿದ್ದಾರೆ. ನಾವೆಲ್ಲ ಇವತ್ತು ಸಿಎಂರನ್ನ ಭೇಟಿ ಮಾಡಿ ಅದರ ಕುರಿತು ಚರ್ಚೆಯನ್ನ ಮಾಡ್ತೇವೆ. ಕಾಂಗ್ರೆಸ್ ಎಲ್ಲಾ ಸಮಾಜವನ್ನ ಕೂಡ ಒಗ್ಗೂಡಿಸಿಕೊಂಡು ಹೋಗುತ್ತೆ ಅಂತ ಬೋಸರಾಜು ಹೇಳಿದ್ದಾರೆ. ಆ ರೀತಿ ವಿಚಾರ ಮಾಡಿ ಎಲ್ಲ ರೀತಿಯ ಸಾಧಕ ಬಾಧಕಗಳು ನೋಡ್ಕೊಂಡು ಮಾಡ್ರಿ ಅಂತ ಹೇಳೋದು ನಾನು ನೋಡಿದ್ದು ನಿಮ್ಮ ಚಾನಲ್ಸ್ನಲ್ಲಿ. ಸಾಧಕ ಬಾಧಕಗಳು ನೋಡ್ಕೊಂಡು ಅದನ್ನು ಮಾಡ್ರಿ ಅಂತ ಹೇಳಿದ್ದು ನಾನು ನೋಡಿದ್ದೀನಿ ನಿಮ್ಮ ಚಾನಲ್ಗೆ. ಇವತ್ತು ನಾವು ಭೇಟಿಯಾಗ್ತಾ ಇದ್ದೆ 12 ಗಂಟೆಗೆ ಮುಖ್ಯಮಂತ್ರಿಗಳನ್ನೆಲ್ಲ. ಸಹಜವಾಗಿ ಇರ್ತಕ್ಕಂಥ ವಿಷಯ ನಾವು ಗಮನಕ್ಕೆ ತರ್ತೀವಿ. ಅವರು ಈಗಾಗಲೇ ಹೇಳಿದ್ದಾರೆ, ಇದನ್ನೆಲ್ಲ ಕ್ಯಾಬಿನೆಟ್ ತಂದು ಕ್ಯಾಬಿನೆಟ್ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ್ರೆ ಮುಂದಿನ ಕ್ರಮ ತಗೊಂಡ್ವಿ. ಇದರಿಂದ ಯಾರಿಗೂ ತೊಂದರೆ ಆಗಲಾರ್ದಂತೆ ಸರ್ಕಾರ ಎಲ್ಲರೂ ಸಮಂಜಸವಾಗಿ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಅದ್ರ ಪ್ರಕಾರ ಹೋಗ್ತಾರೆ. BK ಹರಿಪ್ರಸಾದ್ ಅವರು ಹೇಳಿದಾರಲ್ಲ ಸರ್, ಈಗ ಅದೇ ಹೇಳಿದ್ದಾರೆ, ಪರವಾಗಿಲ್ಲ, ಅವರು ಜಾರಿಗೊಳಿಸಬೇಕೆಂಬ ಉದ್ದೇಶದಿಂದ ಹೇಳಿದ್ದಾರೆ. ಅವರು ಅವತ್ತ ನಾವು ಇವತ್ತು ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದೀವಿ ಮಾಡಬೇಕು ಅಂತೇಳಿ. ಅಂತ ಉಳಿದ ಜಾರಿ ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಮಾಡ್ತಾ ಇರೋದು. ಮುಂದೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ಗೆ ಚರ್ಚೆ ಬರುತ್ತೆ, ಕ್ಯಾಬಿನೆಟ್ನ ಚರ್ಚೆ ಮಾಡ್ತೀವಿ. ಅದರಿಂದ ಯಾರಿಗೂ ತೊಂದರೆ ಆಗಲಾದಂಥ ರೀತಿಯಲ್ಲಿ ಅದನ್ನು ಜಾರಿಗೊಳಿಸ್ತೀವಿ. ಸರ್, ಈಗ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಿಮ್ಮದೇ ಪಕ್ಷದ ನಾಯಕರು ನೋಡಿ, ಇಲ್ಲಿ ಎಲ್ಲರೂ ನೋಡಿ, ಎಲ್ಲ ಜಾತಿ ಧರ್ಮವನ್ನು ಒಂದುಗೂಡಿಸ್ಕೊಂಡು ಹೋಗ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷ. ಹಾಗಾಗಿ 76-77 ವರ್ಷ ಈ ರಾಷ್ಟ್ರದಲ್ಲಿ ಹೊಂದಾಣಿಕೆಯಿಂದ ಶಾಂತಿ ಸೌಹಾರ್ದದಲ್ಲಿ ನಡೀತಾ ಇದೆ. BJP ಅವರು ಮಾಡಿದ್ರೆ 3 ದಿನದಾಗೆ ಹೊಡೆದೋಗ್ತಿತ್ತು. ಈಗ ಅವ್ರು ಬಂದ ಮೇಲೆ ಅಲ್ಲ ಇವೆಲ್ಲ ಶುರುವಾಗಿದ್ದು 10 ವರ್ಷದಿಂದ. ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಕೊಡದೆ ಎಲ್ಲರೂ ಸರಿಸಮಾನವಾಗಿ, ಅದು ಯಾವುದೇ ಮೇಜರ್ ಕಮ್ಯುನಿಟೀಸ್ ಇರ್ಬೋದು, ಬ್ಯಾಕ್ವರ್ಡ್ ಕ್ಲಾಸ್ ಇರ್ಬೋದು, ಮೈನಾರಿಟಿ ಇರ್ಬೋದು, ಎಲ್ಲ ಜಾತಿ ಧರ್ಮವನ್ನು ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಪಾರ್ಟಿಗಿದೆ, ಹೈಕಮಾಂಡ್ಗಿದೆ. ಆ ದಿಶೆಯಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ. ಕ್ಯಾಬಿನೆಟ್ಗೆ ಬರ್ತಾರೆ. ಚರ್ಚೆ ಆದ ನಂತರ ಎಲ್ಲರೂ ಕೂಡ ಸಮಯ ಬಂದರೆ ಎಲ್ಲರೂ ಕೂಡ ಮಾತಾಡಿ ಸಮಾಧಾನ ಮಾಡಿ ಸರಿ ಮಾಡಿ ಮಾಡಬೇಕಾಗ್ತದೆ. ಸರ್, ವೈಯಕ್ತಿಕವಾಗಿ ಏನು ಸರ್, ನಿಮ್ಗೆ ಜಾರಿ ಆಗಬೇಕು ಅನ್ಸುತ್ತೋ ಬೇಡ ಅನ್ಸುತ್ತೆ? ನೋಡಿ, ವೈಯಕ್ತಿಕ ಪ್ರಶ್ನೆ ಬರೋದಿಲ್ಲ. ರಾಜ್ಯದ ಹಿತದೃಷ್ಟಿಯಿಂದ ಮಾಡಬೇಕಾಗತ್ತೆ. ನಾವು ಒಬ್ಬ ಕ್ಯಾಬಿನೆಟ್ ಸಚಿವನಾಗಿದ್ದೀನಿ. ನಾವು ಕ್ಯಾಬಿನೆಟಲ್ಲಿ ತಗೊಳ್ತಕ್ಕಂಥ ಒಂದು ಯಾವುದೇ ನಿರ್ಧಾರ, ಆ ನಿರ್ಧಾರದಿಂದ ಯಾರಿಗೂ ತೊಂದರೆ ಆಗಿರಬಾರ್ದು. ಆ ನಿರ್ಧಾರ ಎಲ್ಲರಿಗೂ ಸಮಾನವಾಗಿ ಅವಕಾಶಗಳು ಸಿಗಬೇಕಾಗತ್ತೆ. ಏನೇನು ರಿಪೋರ್ಟ್ ಬಂದಿದೆ, ಆ ರಿಪೋರ್ಟ್ನಲ್ಲಿ ಏನೈತಿ ಕೂಲಂಕಷವಾಗಿ